ಮುಂದಿನ ರಾಶಿ ನೋಡೋಣ, ಕುಂಭರಾಶಿ. ಸೊ ಕುಂಭರಾಶಿಯ ಜುಲೈ ತಿಂಗಳ ಎನರ್ಜೀಸ್ ಯಾವ ತರ ಇರಲಿದೆ? ಸೊ ಕುಂಭರಾಶಿಯವ್ರಿಗೆ ಹೇಳ್ಬೇಕು ಅಂದ್ರೆ ಒಂದ್ ರೀತಿ ಅದ್ಭುತ ಅಂತ ಹೇಳ್ಬಹುದು. ಯಾಕಂತಂದ್ರೆ ನಿಮ್ಮ ಲೈಫ್ ಅಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಇದೆ, ಒಂದು ಗ್ರೋತ್ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀರಾ. ಎಸ್ಪೆಷಲಿ ಪಾಸಿಟಿವ್ ಮೈಂಡ್ ಸೆಟ್ ಅಂತಕ್ಕಂಥದ್ದು ನಿಮ್ಗೆ ಬದಲಾಗ್ತಾನೆ ಅಂತ ಹೇಳ್ಬಹುದು. ಇಷ್ಟು ದಿವಸ ಎಲ್ಲೋ ನಿಮ್ಗೆ ಅನ್ನಿಸ್ತಾ ಇತ್ತು, ನಾನೆಲ್ಲೋ ರಾಂಗ್ ಪ್ಲೇಸ್ ಅಲ್ಲಿ ಇದ್ದೀನಿ, ಅಥವಾ ನಾನು ಈ ಕೆಲಸ ಸುಮ್ಮನೆ ಮಾಡ್ತಾ ಇದ್ದೀನಿ, ನನ್ಗೇನು ಇಂಟ್ರೆಸ್ಟ್ ಇಲ್ಲ ಈ ಒಂದು ವರ್ಕ್ ಅಲ್ಲಿ, ಅಥವಾ ಯಾವ್ದೇ ಒಂದು ರಿಲೇಶನ್ಶಿಪ್ ಇರ್ಬೋದು, ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ನನ್ಗೆ ಯಾಕೋ ಆ ಕನೆಕ್ಷನ್ ಸಿಗ್ತಾ ಇಲ್ಲ. ಸೊ ಈ ತರ ಸುಮಾರು ವಿಚಾರಗಳು ನಿಮ್ಗೆ ಒಂಥರ ಹೇಳ್ಬೇಕಾದ್ರೆ ಮೈಂಡ್ ಅಲ್ಲಿ ಒಂಥರ ಜೇಡ್ರು ಬಲೆ ತರ ಕಟ್ಕೊಂಡಿತ್ತು. ಬಟ್ ಇವಾಗ ಆ ಒಂದು ಸಮಯ ಬಂದಿದೆ ವೇರ್ ನಿಮ್ಮ ಒಂದು ಮೈಂಡ್ ಸೆಟ್ ಏನಿದೆ ಎಲ್ಲಾನು ಕ್ಲಿಯರ್ ಆಗ್ತಕ್ಕಂತ ಒಂದು ಅದ್ಭುತವಾದ ಸನ್ನಿವೇಶ ಅಂತ ಹೇಳ್ಬಹುದು. ಅಂಡ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಅಚಾನಕ್ ಆಗಿ ಯೂನಿವರ್ಸ್ ಕಡೆಯಿಂದಾನೇ ಒಂದು ಅವಕಾಶ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಸಿಗ್ತಾ ಇದೆ. ಇದು ನಿಮ್ಮ ಕೆಲ್ಸದ ವಿಚಾರ ಆಗಿರ್ಬೋದು, ಒಂದು ಹೊಸ ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು, ಏನೋ ಒಂದು ಪಾಸಿಟಿವ್ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನ ನೀವು ಕೇಳ್ಪಡ್ತೀರಾ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಒಂದು ಹೊಸ ಐಡಿಯಾ ಶುರು ಆಗ್ತಕ್ಕಂಥದ್ದು. ಓಕೆ, ನಾನೇನೋ ಮಾಡ್ಬೇಕು, ಒಂದು ಹೊಸ ಐಡಿಯಾಸ್ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಸೊ ಈ ತರ ಆಗತ್ತೆ ಅಂತ ಹೇಳ್ಬೋದು. ಅಂಡ್ ನಿಮ್ಗೆ ಯಾವ ವಿಚಾರದಲ್ಲಿ ಅನ್ಯಾಯ ಆಗಿದೆ ಆ ವಿಚಾರದಲ್ಲಿ ನ್ಯಾಯ ಒದಗಿಸ್ಕೊಡೋ ಅಂತ ಒಂದು ಪ್ರಯತ್ನ ಜುಲೈ ತಿಂಗಳಲ್ಲಿ ನಡೆಯುತ್ತೆ ಅಂತ ಹೇಳಬಹುದು. ಅಂಡ್ ನಿಮ್ಮ ಕರ್ಮ ಫಲವನ್ನ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಸಿಗ್ತಾ ಇದೆ. ನೀವು ತುಂಬಾ ತಾಳ್ಮೆಯಿಂದ, ತುಂಬಾ ಒಂದು ಆನೆಸ್ಟಿಯಿಂದ ನೀವು ಇದ್ದಿದ್ದೇ ಆದಲ್ಲಿ ಖಂಡಿತ ನಿಮ್ಗೆ ಒಂದು ಒಳ್ಳೆ ಫಲ ಅಂತಕ್ಕಂಥದ್ದು ಯೂನಿವರ್ಸ್ ಕಡೆಯಿಂದ ಈ ತಿಂಗಳಲ್ಲಿ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು. ಒಳ್ಳೇದಾಗ್ಲಿ.